ನಮಸ್ಕಾರ ಸ್ನೇಹಿತರೆ, ರಾಜಕೀಯದಲ್ಲಿ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಾವು ಕಮ್ಮಿ ಮಾತಾಡಿದಷ್ಟು ನಾವು ಸೇಫ್ ಆಗಿರ್ತೇವೆ, ಜಾಸ್ತಿ ಮಾತಾಡಿದಷ್ಟು ಅಪಾಯ ಜಾಸ್ತಿ. ಈ ನೀತಿಯನ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ರಾಜಕೀಯದಲ್ಲಿ ಬಹಳಷ್ಟು ದಿನಗಳ ಕಾಲ ನಾವು ರಾಜಕೀಯ ಮಾಡ್ಕೊಂಡಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಗಾಗ ಸಮಸ್ಯೆಯನ್ನ ಫೇಸ್ ಮಾಡ್ಬೇಕಾಗಿ ಬರ್ತದೆ. ಇದಕ್ಕೀಗ ತಾಜಾ ಉದಾಹರಣೆ ನಮ್ಮ KN ರಾಜಣ್ಣ ಅವರು. ನಿಮ್ಗೆ ಗೊತ್ತಿದೆ, KN ರಾಜಣ್ಣ ಅವರು ಯಾವಾಗ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮಾಮೂಲಾಗಿರುವಂತಹ ಈ ಬಣ ರಾಜಕೀಯದಲ್ಲಿ ಒಂದು ಗುಂಪಿನ ನೇತೃತ್ವವನ್ನೇ ಇವರು ವಹಿಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಸಿದ್ದರಾಮಯ್ಯನವರ ಬಣ ಏನಿದೆ ಅದರ ಮುಖವಾಣಿಯಾಗಿ KN ರಾಜಣ್ಣ ಅವರು ಇದ್ದಿದ್ರು. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. DK ಶಿವಕುಮಾರ್ ಅವರ ಪ್ರಾಮುಖ್ಯತೆಯನ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಕರ್ನಾಟಕಕ್ಕೆ ಒಬ್ಬ DCM ಸಾಕಾಗೋದಿಲ್ಲ, ಅದಕ್ಕೆ ಬದಲಾಗಿ ಒಂದೊಂದು ಸಮುದಾಯಕ್ಕೆ ಒಬ್ಬರೊಬ್ರು DCM ಇದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಕೂಡ ಸುಲಭ ಆಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಮ್ಗೆ ಮತವನ್ನ ಸೆಳೆಯಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ತದೆ. ಆದ್ರಿಂದಾಗಿ ಮಿನಿಮಮ್ 3 ಜನ DCM ಗಳನ್ನ ಮಾಡ್ಲೇಬೇಕು ಅಂತ ಕೊಂಡು ರಾಜಣ್ಣ ಅವರು ಪದೇ ಪದೇ ಮಾತಾಡ್ತಾನೆ ಇದ್ದಿದ್ರು. ಇದು ಕೂಡ ನಿಮ್ಗೆ ಗೊತ್ತಿರುವಂತ ವಿಷಯ. ಅದಲ್ಲದೇನೆ DCM DK ಶಿವಕುಮಾರ್ ಅವರಿಗೆ 2 ಹುದ್ದೆಗಳನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದುಕೊಂಡು DCM ಹುದ್ದೆಯನ್ನು ನಿಭಾಯಿಸೋದು ಕಷ್ಟ ಆಗ್ತದೆ. ಹಾಗಾಗಿ ಅವ್ರನ್ನ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷಗಿರಿಯಿಂದ ಕೆಳಗಡೆ ಇಳಿಸಿ ಆ ಹೊಣೆಯನ್ನ ಬೇರೆ ಯಾರಿಗಾರು ಕೊಡಿ ಅಂತ ಕೂಡ ಹೇಳಿದ್ರು. ಅದಲ್ಲದೇನೆ ಸೂಚ್ಯವಾಗಿ ಹೇಳಿದ್ರು, ನಾನು ಆ ಹೊಣೆಯನ್ನು ಹೊರಲಿಕ್ಕೆ ತಯಾರಿದ್ದೇನೆ. ಒಂದ್ ವೇಳೆ ನನ್ನನ್ನ KPCC ಪ್ರೆಸಿಡೆಂಟ್ ಮಾಡಿದ್ರೆ ಖಂಡಿತವಾಗಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತಕೊಂಡು ಹೇಳಿದ್ರು. ಇದೇ ರೀತಿಯಲ್ಲಿ ಅವರು CD ಫ್ಯಾಕ್ಟರಿ ಹೇಳಿಕೆಯನ್ನು ಕೊಟ್ಟರಂತ ಸದಾಶಿವನಗರದಲ್ಲಿ ಒಂದು CD ಫ್ಯಾಕ್ಟರಿ ಇದೆ ಅಂತಕೊಂಡು ನೇರವಾಗಿ DK ಶಿವಕುಮಾರ್ ಅವ್ರ ಕಡೆಗೆ ಬೆರಳನ್ನು ತೋರಿಸಿದ್ರು. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ದಿನಗಳಿಂದನೇ DK ಶಿವಕುಮಾರ್ ಅವರು ಈ ರಾಜಣ್ಣ ಅವ್ರ ಮೇಲೆ ಒಂದು ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಪದೇ ಪದೇ DK ಶಿವಕುಮಾರ್ ಅವ್ರನ್ನ ಇವರು ಕಣಕ್ತಾನೆ ಇದ್ರು. ಅದಲ್ಲದೇನೆ ಈ ಬಣ ರಾಜಕೀಯದಲ್ಲಿ ಇವರು ಸಿದ್ದರಾಮಯ್ಯನವರ ಪಂಗಡದಲ್ಲಿದ್ದಂಥವ್ರು. ಆದ್ರಿಂದಾಗಿ DK ಶಿವಕುಮಾರ್ ಅವರಿಗೆ ಏನಾದ್ರೂ ಮಾಡಿ KN ರಾಜಣ್ಣ ಅವ್ರನ್ನ ಹಣಿಬೇಕು ಅಂತಕೊಂಡು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಈ ಅವಕಾಶವನ್ನು ಕೂಡ ಮೊನ್ನೆ KN ರಾಜಣ್ಣ ಅವರೇ ಅನಾಯಾಸವಾಗಿ ಕೊಟ್ಟರು ಅನ್ಸ್ತಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ, ನಾವೇ ಮೊದಲು ಪರಿಶೀಲನೆ ಮಾಡಬೇಕಿತ್ತು. ಈಗ ಚುನಾವಣೆ ಮುಗ್ದ ಮೇಲೆ ಸುಮ್ಮನೆ ನಾವು ಚುನಾವಣಾ ಆಯೋಗವನ್ನ ಬೈದ್ರೆ ಉಪಯೋಗ ಇಲ್ಲ, ತಪ್ಪು ಇಲ್ಲಿ ನಮ್ಮದ್ದೇ ಅಂತ ಹೇಳ್ಕೊಂಡು ನೇರವಾಗಿ ಇವರು ಹೈಕಮಾಂಡ್ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಮಾತಾಡಿದ್ರು. ಇವ್ರ ಮಾತನ್ನ ಅತ್ಯಂತ ಸೀರಿಯಸ್ ಆಗಿ ತಗೊಂಡಂತ ಹೈಕಮಾಂಡ್ ತಕ್ಷಣ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಕೊಂಡು ಸಿದ್ದರಾಮಯ್ಯನವರಿಗೆ ಒಂದು ತಾಕೀತು ಮಾಡ್ತು. ಆದ್ರೆ ಸಿದ್ದರಾಮಯ್ಯನವರು KN ರಾಜಣ್ಣ ಅವ್ರನ್ನ ರಕ್ಷಿಸಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಆದ್ರೆ ಕೊನೆಗೂ ಅದು ಕೈಗೂಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಇನ್ಸ್ಟ್ರಕ್ಷನ್ ಬಂದಿದ್ದು ರಾಹುಲ್ ಗಾಂಧಿ ಕಡೆಯಿಂದ ಅಂತೇಳಿ ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು KN ರಾಜಣ್ಣ ಅವರ ವಿರುದ್ಧ ಅತ್ಯಂತ ಸಿಟ್ಟಿಗೆ ಬಿಟ್ಟಿದ್ರು. ಹಾಗಾಗಿ ತಕ್ಷಣ ಅವ್ರನ್ನ ವಜಾ ಮಾಡಿ ಅಂತೇಳಿ ಹೇಳಿದ್ರು. ಒಂದ್ ವೇಳೆ ಅವ್ರೇನಾದ್ರು ಉಲ್ಟಾ ಮಾತಾಡಿದ್ರೆ ಅವ್ರನ್ನ ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳ್ಕೊಂಡು ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಂತೆ. ಹಾಗಾಗಿ ಸಿದ್ದರಾಮಯ್ಯನವರು ಸಂಜೆವರೆಗೂ ಕೂಡ ಪರಿಪರಿಯಾಗಿ ಹೈಕಮಾಂಡ್ ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ಈ ರೀತಿಯವ್ರು ಹೇಳಿಕೆ ಕೊಡದೇ ಇರೋ ರೀತಿಯಲ್ಲಿ ನಾನು ಅವ್ರ ಬಾಯಿಗೆ ಬೀಗ ಹಾಕ್ತೇನೆ ಅಂತೇಳಿ ಹೇಳಿದ್ರು. ಆದ್ರೂ ಕೂಡ ಕೇಳಲಿಲ್ಲ. ಅದಲ್ಲದೇನೆ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಒಂದ್ ವೇಳೆ ಅವ್ರನ್ನ ನಾವು ಸಂಪುಟದಿಂದ ವಜಾ ಮಾಡಿದ್ರೆ ಹಿಂದುಳಿದ ವರ್ಗದವರು ನಮ್ಮ ಮೇಲೆ ಮುನಿಸ್ಕೊಳ್ತಾರೆ, ಆದ್ರಿಂದಾಗಿ ಆ ರೀತಿ ಮಾಡೋದು ಬೇಡ ಅಂತಕೊಂಡು ಹೇಳಿದ್ರು. ಆದ್ರೂ ಕೂಡ ಹೈಕಮಾಂಡ್ ಇವರ ಮಾತಿಗೆ ಸೊಪ್ಪು ಹಾಕ್ಲಿಲ್ಲ. ಅವ್ರನ್ನ ಸಂಜೆ ಒಳಗಡೆ ನೀವು ವಜಾ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳ್ಕೊಂಡು ತಾಕೀತ್ ಮಾಡಿದ್ರಂತೆ. ಕೊನೆ ಗತ್ಯಂತರ ಇಲ್ಲದೇನೆ ರಾಜಣ್ಣ ಅವರ ಹತ್ರ ರಾಜೀನಾಮೆ ಪತ್ರವನ್ನ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಇದಿಷ್ಟು ನಿನ್ನೆ ನಡೆದಂತಹ ಘಟನೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇನ್ನೊಂದು ಮಾತನ್ನ ಹೇಳಿತ್ತಂತೆ, ಒಮ್ಮೆ ಅವ್ರನ್ನ ವಜಾ ಮಾಡಿದ ಮೇಲೆ ಮೀಡಿಯಾದ ಎದುರುಗಡೆ ಅವ್ರು ಏನು ಮಾತಾಡುವಾಗಿಲ್ಲ. ಒಂದ್ ವೇಳೆ ಪಕ್ಷದ ವಿರುದ್ಧ ಅವ್ರು ಏನಾದ್ರೂ ಹೇಳಿಕೆಗಳನ್ನು ಕೊಟ್ರೆ ಖಂಡಿತವಾಗಿ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ತೇವೆ, ಆದ್ರಿಂದಾಗಿ ಅವರಿಗೆ ಬಾಯಿ ಮುಚ್ಕೊಂಡು ಇರ್ಲಿಕ್ಕೆ ಹೇಳಿ ಅಂತ ಕೊಂಡು ಅಪ್ಪ ಮಗ ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಸದ್ಯಕ್ಕೆ ರಾಜಣ್ಣ ಅವರು ಏನು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಆದ್ರೆ ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದ್ಮೇಲೆ ನಾನು ಈ ಪಕ್ಷದಲ್ಲಿ ಇರೋದು ಸೂಕ್ತ ಅಲ್ಲ ಅನ್ಸ್ತದೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅಂದ್ರೆ ಪಕ್ಷದಿಂದ ಹೊರ ಹೋಗುವಂತ ಪ್ಲಾನ್ ನ ಮಾಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಬಿಜೆಪಿ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ. ಅಂದ್ರೆ ಈಗ ರಾಜಣ್ಣ ಅವರ ಸಪೋರ್ಟಿಗೆ ಬಿಜೆಪಿ ನಿಂತು ಬಿಟ್ಟಿದೆ. ಈ ರೀತಿಯಾಗಿ ಓರ್ವ ದಲಿತ ಶಾಸಕನ ಜೊತೆಗೆ ನಡ್ಕೋಬಾರ್ದಿತ್ತು ಹೈಕಮಾಂಡ್. ಇದು ದಲಿತರಿಗೆ ಮಾಡಿರುವಂತಹ ಅವಮಾನ ಅಂತೇಳಿ ಹೇಳ್ತಾ ಇದ್ದಾರೆ. CT ರವಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಅವರು ಸತ್ಯ ಹೇಳಿದ್ದಕ್ಕಾಗಿ ಹೈಕಮಾಂಡ್ಗೆ ಕೋಪ ಬಂದಿದೆ. ಕಾಂಗ್ರೆಸ್ ನಲ್ಲಿ ಸತ್ಯ ಹೇಳೋದು ಅಪತ್ಯ, ಆದ್ರಿಂದಾಗಿ ರಾಜಣ್ಣ ಅವರನ್ನ ಈ ರೀತಿಯಾಗಿ ಅಮಾನವೀಯವಾಗಿ ಅವಮಾನ ಮಾಡಿ ಸಂಪುಟದಿಂದ ವಜಾ ಮಾಡಿದ್ದಾರೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಹಲವಾರು ನಾಯಕರಿಗೆ ರಾಜಣ್ಣ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಸುದ್ದಿ ಕೂಡ ಬರ್ತಾ ಇದೆ. ಅಂದ್ರೆ ರಾಜಣ್ಣ ಅವ್ರನ್ನ
ತಮ್ಮ ಪಕ್ಷದ ಕಡೆಗೆ ಸೆಳೆಯುವಂತಹ ಪ್ರಯತ್ನಕ್ಕೆ ಕೂಡ ಬಿಜೆಪಿ ಕೈ ಹಾಕಿದೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಜಣ್ಣ ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರಂತೆ, ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗೋದು ನಾನು ಇದೇನು ಪ್ರಥಮ ಬಾರಿ ಅಲ್ಲ, ಈ ಹಿಂದೆ 2-3 ಬಾರಿ ಕೂಡ ಹೋಗಿದ್ದೇನೆ, ಹಾಗಾಗಿ ಈ ಬಾರಿ ಕೂಡ ನಾನು ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಈ ರೀತಿಯಾಗಿ ಕೂಡ ಹೇಳ್ಕೊಂಡಿದ್ದಾರಂತೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ರಾಜಣ್ಣ ಅವರು ಪಕ್ಷದಿಂದ ಹೊರಗಡೆ ಬರ್ಲಿಕ್ಕೆ ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ತನ್ನ ಮಗನ ಭವಿಷ್ಯ. ಈಗ ಅವರ ಮಗ ಕೂಡ MLC ಆಗಿದ್ದಾರೆ ಕಾಂಗ್ರೆಸ್ನಿಂದ. ಈಗ ರಾಜಣ್ಣನವರಿಗೆ ಆದಂತ ಗತಿಯೇ ಮುಂದಿನ ದಿನಗಳಲ್ಲಿ ಅವರ ಮಗನಿಗೆ ಕೂಡ ಆಗ್ಬಹುದು. ಹಾಗಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಇವರು ಪಕ್ಷ ತೊರೆದು ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇದೆ. ಬೇರೆ ಕಡೆ ಅಂದ್ರೆ JDS ಹೋಗ್ಬೇಕು, ಇಲ್ಲ BJP ಹೋಗ್ಬೇಕು. ಯಾವ ಕಡೆ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿ KN ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡೋದ್ರ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾರಣ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. DK ಶಿವಕುಮಾರ್ ಮತ್ತೆ ರಾಜಣ್ಣ ಅವ್ರ ಮಧ್ಯೆ ಸಂಬಂಧ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅದಲ್ಲದೇನೆ ಪದೇ ಪದೇ DK ಶಿವಕುಮಾರ್ ಅವ್ರ ವಿರುದ್ಧವಾಗಿ KN ರಾಜಣ್ಣ ಅವರು ಮಾತಾಡ್ತಾನೆ ಇದ್ರು. ಇದೆಲ್ಲದರ ಪರಿಣಾಮ ಈಗ KN ರಾಜಣ್ಣ ಅವರು ತಮ್ಮ ಮಂತ್ರಿ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಅದೇನಿರಲಿ, ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಖಂಡಿತವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಆ ಮಾತನ್ನ ನಾವು ಸಹಿಸಿಕೊಳ್ಳೋದಿಲ್ಲ, ಅವರ ವಿರುದ್ಧ ತಕ್ಷಣವಾಗಿ ನಾವು ಕ್ರಮ ಕೈಗೊಳ್ತೇವೆ ಅಂತ ತಗೊಂಡು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಈ ಹಿಂದೆ ನಡ್ಕೊಂಡಿದೆ ನಿಮ್ಗೆ ಗೊತ್ತಿದೆ. ಯತ್ನಾಳ್, ಸೋಮಶೇಖರ್ ಮತ್ತೆ ಹೆಬ್ಬಾರ್ ಇವರೆಲ್ಲರೂ ಯಾವಾಗ್ಲೂ ಕೂಡ ಬಿಜೆಪಿಯ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ದಿದ್ರು. ಆದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಹೆಚ್ಚು ಕಡಿಮೆ 1 ವರ್ಷ ಕಾದು ನಂತರ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ. ಕೇವಲ ಎದ್ದ ದಿನದಲ್ಲೇ ರಾಜಣ್ಣ ಅವರ ಮೇಲೆ ಕ್ರಮ ಕೈಗೊಂಡು ನಾವು ಅತ್ಯಂತ ಸ್ಟ್ರಾಂಗ್ ಅಂತ ತಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಪ್ರೂವ್ ಮಾಡಿ ತೋರಿಸಿದೆ. ನೋಡೋಣ ಮುಂದಿನ ದಿನಗಳಲ್ಲಿ KN ರಾಜಣ್ಣ ಅವರು ತಮ್ಮ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಳ್ತಾರ ಅಥವಾ ಹೈಕಮಾಂಡ್ ವಿರುದ್ಧ ಮಾತಾಡಿ ಪಕ್ಷದಿಂದನೇ ಉಚ್ಚಾಟನೆ ಆಗುವಂತಹ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊತಾರ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ನಿಮ್ ಜೊತೆ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.